31/1/2026ನಲ್ಲಿ ಈಗಾಗಲೇ ಸೋಷಿಯಲ್ ಸಂಬಂಧಪಟ್ಟಂಥ ಇಂಗ್ಲೀಷ್ ಮೀಡಿಯಂ ಹಾಗೆ 2 ಮಾರ್ಕರ್ಸ್ ಹಾಗೆ MCQ ಮತ್ತು ಹೊಂದಿಸಿ ಬೇರೆ ವಿಡಿಯೋನ ಮಾಡಲಾಗಿದೆ. ಒಟ್ಟು 3 ವಿಡಿಯೋಗಳನ್ನು ನಾನು ಸೋಷಿಯಲ್ ಸಂಬಂಧಪಟ್ಟಂಥ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ವಿಡಿಯೋನ ಮಾಡಿದ್ದೀನಿ. ಈಗ ನಾವು 2023ನಲ್ಲಿರುವಂಥ ಸೋಷಿಯಲ್ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆಯ MCQ ಉತ್ತರಗಳನ್ನು ನೋಡ್ಕೊಳ್ಳೋಣ. ಅಲ್ಲಿರುವಂಥ ಖಾಲಿ ಬಿಟ್ಟ ಸ್ಥಳಗಳಿರ್ಬೋದು, ಹೊಂದಿಸಿ ಬೇರೆ ಇರ್ಬೋದು, ಹಾಗೆ 1 ಅಂಕದ್ದು ಮತ್ತು 2 ಅಂಕದ ಪ್ರಶ್ನೆಗಳನ್ನ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ. ಸೊ ಕೊಂದೆ ನೋಡ್ಕೊಳ್ಳಿ. ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಯಾರಪ್ಪ ಅಂದರೆ ಅಚಿಲ್ ಗಿಲಾರ್ಡ್ ಅಂತ ಕರಿತೀವಿ. 2011ರ ಜನಗಣತಿ ಪ್ರಕಾರ ದಾಖಲೆಯಾದ ಲಿಂಗಾನುಪಾತ C 1945. ಪೀಪಲ್ ಆಫ್ ಇಂಡಿಯಾ ಕೃತಿ ಬರೆದವರು ಹರ್ಬರ್ಟ್ ರಿಸ್ಲಿ ಅಂತ ಕರಿತೀವಿ. ಹಾಗೆ 4ನೇ ಸ್ಥಳ ಮುಂಬೈ. ಕತ್ರ ಎಂದು ಇವರನ್ನು ಕರೀತಾರೆ. ಅವ್ಯಕ್ತ ಕುಟುಂಬದ ಮುಖ್ಯಸ್ಥ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲ್ಪಡುವ ವ್ಯಕ್ತಿ MS ಸ್ವಾಮಿನಾಥನ್ ಅಂತ ಕರಿತೀವಿ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ದಿನಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದಕ್ಕೆ ಆಪ್ಷನ್ಸ್ ಎ ಹ್ಯಾರಮನ್ ಮೋಗ್ಲಿಂಗ್ ಅಂತ ಕರಿತೀವಿ. 2ನೇ ಬಾರಿ ಡಾಕ್ಟರ್ BR ಅಂಬೇಡ್ಕರ್ ಸ್ಥಾಪಿಸ್ತಾರೆ. ಇನ್ನು 8ನೇ ಪ್ರಶ್ನೆ, ದೋರಾಯಿ ವಾರದ ಮಾರುಕಟ್ಟೆ ಈ ರಾಜ್ಯದಲ್ಲಿ ನಡೆಯುತ್ತದೆ. ಸರಿಯಾದ ಉತ್ತರ ಎ ರಾಜಸ್ಥಾನ. ಭೀಮಸೇನೆ ಪ್ರಾರಂಭಿಸಿದರು. ಬಿ ಶ್ಯಾಮ್ ಸುಂದರ್. ಸರಿಯಾದ ಉತ್ತರ ಎ. ಇನ್ನು ಸಂಸ್ಕೃತಾನುಕರಣ ಪರಿಕಲ್ಪನೆ ಪರಿಚಯಿಸಿದವರು ಆಪ್ಷನ್ ಸಿ ಥಿಯೋಡರ್ ಲಿವಿಟ್ ಅಂತ ಹೇಳಬೇಕು. ಇನ್ನು ಆಹಾರ ಪ್ರಯೋಗ ಅಡ್ಡಿಯಾದ 2 ಅಂಶಗಳನ್ನು ಬರೀರಿ. 2 ಅಂಕ ಪ್ರಶ್ನೆ ಇರುತ್ತೆ. ಹಾಗೆ ಯಾವುದಾದ 2 ಸಮಾಜ ಸುಧಾರಣದ ಆಂದೋಲನಗಳನ್ನು ಹೆಸರಿಸಿ. ಸೂಕ್ಷ್ಮ ಹಣಕಾಸಿನ ಎಂದರೇನು? ಅವ್ಯಕ್ತ ಕುಟುಂಬದ ಪ್ರಕಾರಗಳನ್ನು ತಿಳಿಸಿ. ಅವ್ಯಕ್ತ ಕುಟುಂಬದ ಪ್ರವರ್ತನೆಗೆ ಕಾರಣದ 2 ಅಂಶಗಳನ್ನು ತಿಳಿಸಿ. ಭೂ ಸುಧಾರಣೆಯನ್ನು 2 ಉದ್ದೇಶಗಳನ್ನು ತಿಳಿಸಿ. ಹಾಗೆ ಗ್ರಾಮ ಪಂಚಾಯತ್ 2 ಕಾರ್ಯಗಳಿರ್ಬೋದು. ವಿಶೇಷ ಆರ್ಥಿಕ ವಲಯ ಎಂದರೇನು? ಕರ್ನಾಟಕ ರಾಜ್ಯದ 2 ಆಕಾಶವಾಣಿ ಕೇಂದ್ರಗಳನ್ನು ಹೆಸರಿಸಿ. ಕರ್ನಾಟಕ 2 ಜನಪ್ರಿಯ ವಾರ್ತಾಪತ್ರಿಕೆಯನ್ನು ಹೆಸರಿಸಿ. ಇಲ್ಲಿರುವಂಥ ಪ್ರಶ್ನೆಗಳು, ಭಾರತ ಪ್ರಾಚೀನ ಹೆಸರನ್ನು ತಿಳಿಸಿ. ಹರಿಜನ್ ಎಂಬ ಪದವನ್ನು ಜನಪ್ರಿಯಗೊಳಿಸರು ಜವಾಹರ್ಲಾಲ್ ನೆಹರು ಇರ್ತಾರೆ. LAMPS ಹೆಸರಿಸಿ. ಭಾರತ ಅವ್ಯಕ್ತ ಕುಟುಂಬದ ಮಹಾಮನೆ ಎಂದು ಯಾಕೆ ಕರೀತಾರೆ? ಗ್ರಾಮೀಣ ಅಧ್ಯಯನ ಕೈಗೊಂಡ ಒಬ್ಬ ಸಮಾಜಶಾಸ್ತ್ರನ ಹೆಸರಿಸಿ. ನಗರೀಕರಣ ಎಂದರೇನು? ಭಾರತ ಒಂದು ವ್ಯಾಪಾರಿ ಸಮುದಾಯವನ್ನು ತಿಳಿಸಿ. ಇವು ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿರುವಂಥ ನೋಡ್ಕೊಳ್ಳಿ, ಇವು ತುಂಬ ಇಂಪಾರ್ಟೆಂಟ್ ಇರ್ತವೆ. ಇನ್ನು ಖಾಲಿ ಪುಟ್ಟ ಸ್ಥಳ ನೋಡ್ಕೊಳ್ಳಿ. ಭಾರತಕ್ಕೆ ಕ್ರೈಸ್ತಧರ್ಮವನ್ನು ಮೊದಲು ಪರಿಚಯಿಸೋರು ಸೈಂಟ್ ಥಾಮಸ್ ಅಂತ ಹೇಳ್ಬೇಕು. ನರ್ಸಿಂಗ್ನವರ ಕುಟುಂಬದ ಪ್ರಮುಖ ಉದ್ಯೋಗ ಕೃಷಿ ಅಂತ ಹೇಳ್ತೀವಿ. ಭಾರತೀಯ ಗ್ರಾಮಗಳ ಪುಟ್ಟ ಗಣರಾಜ್ಯ ಎಂದು ಕರೆದವರು EV ರಾಮಸ್ವಾಮಿ ನಾಯಕರ್. ವರ್ಲ್ಡ್ ವೈಡ್ ವೆಬ್ಬನ್ನು ಕಂಡಿಡಿದವರು ಟೈಮ್ ಬೆರ್ಸ್ಲಿ ಅಂತ ಕರಿತೀವಿ. ಸಹಗೌರವ ಚಳಿಯನ್ನು ಆರಂಭಿಸಿದರು ಚಾರ್ಲ್ಸ್ ಮೆಡಕಾಫ್ ಅಂತ ಕರಿತೀವಿ. ಇಲ್ಲ ಹೊಂದಿಸಿ ಬೇರೆ ನೋಡ್ಕೊಳ್ಳಿ. ಡಾಕ್ಟರ್ BS ಗೋ ಅನ್ನೋದು ಮೈಕಲ್ ಆರ್ಚಿಲ್ಡ್ ಅಂತ ಕರಿತೀವಿ. ಲೋಕೂರು ನರಸಿಂಗ್ನವರು. ನೆನಪಿನ ಹಳ್ಳಿ MS ಶ್ರೀನಿವಾಸ್. ಟೆಲಿಸ್ಯಾಪಿಂಗ್ ಜನಾಂಗೀಯ ಸಮೂಹಗಳು. ಬೆಂಗಳೂರು ಅನ್ನೋದು ವಿಮೋಚನ. ಇವನ್ನು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇರ್ತವೆ. ಈಗಾಗಲೇ ನಾನು 3 ವಿಡಿಯೋ ಮಾಡಿದ್ದೀನಿ, ಅವನು ಕೂಡ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಸರ್ಕಾರ ಹೊರಡಿಸಿರುವಂಥ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಅಲ್ಲಿರುವಂಥ ಪ್ರಶ್ನೆಗಳು 2 ಅಂಕದ್ದು, 6 ಅಂಕದ್ದು, 5 ಅಂಕ ಪ್ರಶ್ನೆ ನೇರವಾಗಿ ಬರ್ತವೆ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.